ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯಾಲಯ ಇಲಾಖೆ, ತಾಲೂಕು ವಕೀಲರ ಸಂಘ, ತಾಲೂಕಾಡಳಿತ, ತಾಲೂಕು ಪಂಚಾಯಿತಿ, ಕಾರ್ಮಿಕ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಜಿಲ್ಲಾ ಕಾರ್ಮಿಕ ಯೋಜನೆ ಹಾಗೂ ಸರ್ಕಾರದ ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೂನ್ 12ರಂದು ಪಟ್ಟಣದ ಹಿರೇಮಠ ವಿದ್ಯಾಪೀಠ ಪ್ರೌಢಶಾಲೆಯಲ್ಲಿ ವಿಶ್ವ ಬಾಲಕರ ಪದ್ಧತಿ ವಿರೋಧಿ ದಿನಾಚರಣೆ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಸಿವಿಲ್ ಕಿರಿಯ ಶ್ರೇಣಿ ನ್ಯಾಯಾಧೀಶರು ಆದ ಎಚ್.ಜೆ. ಶಿಲ್ಪಾ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಾಮಾಜಿಕ ಪಿಡುಗುಗಳಲ್ಲಿ ಬಾಲ ಕಾರ್ಮಿಕರ ಪದ್ಧತಿ ಪ್ರಮುಖವಾಗಿದೆ. ಅನಿಷ್ಟ ಪದ್ಧತಿ ನಿವಾರಣೆಗೆ ಸಾರ್ವಜನಿಕರು, ನಾಗರಿಕರು, ಯುವಕರು, ವಿದ್ಯಾರ್ಥಿಗಳು ಸೇರಿ ಎಲ್ಲರೂ ಕೂಡ ಒತ್ತು ಕೊಡಬೇಕಾಗಿದೆ. ಮೊದಲು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧನೆ ಮಾಡಬೇಕು. ಜೊತೆಗೆ ಸಾಮಾಜಿಕ ಕಾಳಜಿ, ಸಾಮಾನ್ಯ ಜ್ಞಾನ ಹೊಂದಬೇಕಾಗಿದೆ. ಸಾಮಾಜಿಕ ಪಿಡುಗುಗಳ ಕುರಿತು ಅರಿವು ಹೊಂದಿ ಅವುಗಳ ನಿವಾರಣೆಯಲ್ಲಿ ಇಲಾಖೆಗಳ ಜೊತೆ ಸಹಕರಿಸಬೇಕಾಗಿದೆ. ಯುವ ಪೀಳಿಗೆ ಮೂಲಭೂತ ಕರ್ತವ್ಯಗಳು, ನೈತಿಕ ಜವಾಬ್ದಾರಿಗಳನ್ನು ಅರಿತು ಪಾಲಿಸಬೇಕು ಮತ್ತು ನಾಡಿನ ಬಗ್ಗೆ ಅಭಿಮಾನ, ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕಾಗಿದೆ ಎಂದಿದ್ದಾರೆ. ನಂತರ ಸಹಾಯಕ ಸರ್ಕಾರಿ ಅಭಿಯೋಜಕರು ಆದ ವೈ ಶಿಲ್ಪಾ, ತಹಸೀಲ್ದಾರ್ ಆದ ಹಿಕೆ ನೇತ್ರಾವತಿ, ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರು ಆದ ವಿಜಯಕುಮಾರ್, ವಕೀಲರ ಸಂಘದ ಅಧ್ಯಕ್ಷರು ಆದ ಜಿ ಹೊನ್ನೂರಪ್ಪ, ವಕೀಲರು ಹೋರಾಟಗಾರರು ಆದ ಸಿ ವಿರೂಪಾಕ್ಷಪ್ಪ ಮಾತನಾಡಿದರು. ಹಿರಿಯ ಮಹಿಳಾ ವಕೀಲರು ಆದ ಕೆಎಚ್ಎಂ ಶೈಲಜಾ ಅವರು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಮಹತ್ವ ಕುರಿತು ಉಪನ್ಯಾಸ ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಆದ ಕೆಎಸ್ ವೀರೇಶ್ ಅವರು ಮಾತನಾಡಿದರು. ಶಿಕ್ಷಣ ಇಲಾಖೆ ಬಸವರಾಜ್, ವಕೀಲರು ಆದ ಡಿಎಚ್ ದುರ್ಗೇಶ್ ಹಾಗೂ ಟಿ ಮಲ್ಲಿಕಾರ್ಜುನ್, ಸಿಡಿಪಿಒ ಬಿ ಮಾಲುಂಬಿ, ಕಾರ್ಮಿಕ ಇಲಾಖೆ ಅಧಿಕಾರಿ ವೇದಿಕೆಯಲ್ಲಿ ಇದ್ದರು. ಕಾರ್ಯಕ್ರಮದಲ್ಲಿ ಬಾಲಕಾರ್ಮಿಕ ಪದ್ಧತಿಯನ್ನ ಖಂಡಿಸುವುದಾಗಿ ಸಂಕಲ್ಪ ಮಾಡುವುದಾಗಿ ಘೋಷಿಸಿ ಉಪಸ್ಥಿತರಿದ್ದ ಎಲ್ಲರಿಗೂ ಪ್ರಮಾಣ ವಚನವನ್ನ ನ್ಯಾಯಾಧೀಶರು ಆದ ಎಚ್.ಜೆ. ಶಿಲ್ಪಾ ಅವರು ಬೋಧಿಸಿದ್ರು. ಶಿಕ್ಷಕರು ಆದ ಎಂ ಹರೀಶ್ ನಿರೂಪಿಸಿದ್ರು. ಸಂಗೀತ ಶಿಕ್ಷಕಿ ಯು ಉಮಾ ಹಾಗೂ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡಿದ್ರು. ಶಿಕ್ಷಕಿ ಟಿ ಪ್ರಿಯದರ್ಶಿನಿ ಸ್ವಾಗತ ಮಾಡಿದ್ರೆ, ಶಿಕ್ಷಕಿ ಜಿಎಂ ಶ್ವೇತಾ ವಂದಿಸಿದ್ರು. ಕಾನೂನು ಸೇವೆಗಳ ಸಮಿತಿ ಸಿಬ್ಬಂದಿ ಸತೀಶ್ ಉಪಸ್ಥಿತರಿದ್ದರು ಹಾಗೂ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ವರದಕಿ ತಿಪ್ಪೇಸ್ವಾಮಿ, ಕೂಡ್ಲಿಗಿ, ನವಕರ್ನಾಟಕ ಟಿವಿ. ಫ್ರೆಂಡ್ಸ್ ಇರ್ತಾರೆ, ಎಲ್ಲಾದ್ರೂ ಆಟ ಆಡ್ತಿರ್ತಾರೆ ಅಥವಾ ಏನಾದ್ರೂ ಕೆಲಸ ಮಾಡ್ತಿರ್ತಾರೆ, ಹೋಗಿ ನೋಡ್ತೀರಾ ನೀವು, ಅಯ್ಯೋ ಕೆಲಸ ಮಾಡ್ತಾ ಇದ್ದಾನೆ ಬಿಡು ಅಂತ ಬಿಡೋದಲ್ಲ. ನಾವು ಇಲ್ಲಿ ಏನ್ ಹೇಳಿರ್ತೀವಿ ಅದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು, ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರು, ನಮ್ಗೆ ಇಂಥದೆಲ್ಲ ಹೇಳ್ಕೊಟ್ಟು ಹೋಗಿದ್ದಾರೆ, ಸೊ ನಾವು ಅವ್ರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಅವರು ಏನಾದ್ರೂ ಇಂಥ ಏನೋ ಜೀತ ಪದ್ಧತಿ ಆಗ್ಲಿ ಅಥವಾ ಯಾವ್ದಾದ್ರು ಅಂಗಡಿಯಲ್ಲಿ ಅಥವಾ ಗೊಂಬೆ ಮಾಡುವ ಸ್ಥಾನದಲ್ಲಿ ಅಥವಾ ಬೀಡಿ, ಮೇಡಮ್ ಹೇಳಿದ್ರು ಬೀಡಿ, ಸಿಗರೇಟು ಈ ತರ ಏನಾದ್ರು ಕೆಲಸ ಕಾರ್ಯಗಳಲ್ಲಿ ಮಕ್ಕಳನ್ನ ತೊಡಗಿಸಿರ್ತಾರಲ್ಲ, ಅವ್ರು ನೋಡಿದಾಗ ನೀವು ಅದನ್ನು 1098ಗೆ ಕಾಲ್ ಮಾಡ್ಬಿಟ್ಟು ತಿಳಿಸ್ಬಿಟ್ಟು ಅವರಿಗೆ ಸಹಕರಿಸ್ಬೇಕು. ನೀವು ಅನ್ಕೋಬಹುದು, ನೋಡಪ್ಪ ಈ ಕಾಲದಲ್ಲಿ ಏನಿದೆ, ದುಡ್ಡು ಇದ್ರೆ ದೊಡ್ಡಪ್ಪ. ನೀವು ಅನ್ಕೋಬಹುದು, ಎಲ್ಲರೂ ಇನ್ಸ್ಟಾಗ್ರಾಮ್ ನೋಡ್ತಾರೆ, ಮೊಬೈಲ್ ಎಲ್ಲರೂ ನೋಡ್ತೀರಾ, ಹೌದಾ? ನೋಡ್ಲಾರ್ದವ್ರು ಯಾರೂ ಇಲ್ಲ. ಇಲ್ಲಿಂದಾರಲ್ಲ ಅಷ್ಟೇ, ಮನೇಲಿ ಮಾತ್ರ ಅಪ್ಪಂದಾಗ್ಲಿ ಅಮ್ಮಂದಾಗ್ಲಿ ಅಥವಾ ನೀವೇ ಒಂದು ತಗೊಂಡ್ಬಿಟ್ಟಿರ್ತಾರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್. ಏನ್ ಮಾಡ್ತಾರೆ? ಇನ್ಸ್ಟಾಗ್ರಾಮ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ಗೊತ್ತದೆ, ಎಲ್ಲರಿಗೂ ಗೊತ್ತು ಇನ್ಸ್ಟಾಗ್ರಾಮ್, ಹೌದಾ? ಅದರಲ್ಲಿ ರೀಲ್ಸ್ ಬರ್ತಿರ್ತಾವ. ಅಥವಾ ಯಾರು ಬಾಲಕಾರ್ಮಿಕರಂದ್ರೆ, ಈ ಬಾಲಕಾರ್ಮಿಕರ ಗೊತ್ತಾಗ ಎಲ್ಲ ಹೇಳಿದ್ದಾರೆ. 14 ವರ್ಷ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಏನಾದ್ರು ದುಡಿತಾ ಇದ್ರೆ ಅವರು ಬಾಲಕಾರ್ಮಿಕರು. ಮೇಡಮ್ ಅವರು ಹೇಳಿದ್ರು ಸೂಕ್ಷ್ಮವಾಗಿ, ಬಾಲಕಾರ್ಮಿಕ ಎಲ್ಲಿಂದ ಬಂತು? ಲಂಡನ್ನಿಂದ, ಏನು ಚಿಮಣಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಲ್ಲಿಂದನೇ ಹುಟ್ಟಿದಂತ ಅವಾಗಲಿಂದ ಬಾಲಕಾರ್ಮಿಕ ಅದು ಬೆಳೀತಾ ಬೃಹತ್ ದೊಡ್ಡದಾಗಿ ಬಂತು. ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಆದ್ರೂ ಕೂಡ ನಾವು ಇನ್ನೂ ಏನು ಕೂಡ ವಿರೋಧ ದಿನಾಚರಣೆ ಇದನ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ. ನಿಮಗೆ ಪ್ರತಿ ವರ್ಷ ಜಾಗೃತಿ, ಮತ್ತು ಅದಕ್ಕಾಗಿನೇ ಒಂದು ತಂಡ ಇದೆ, ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ. ಕೂಡ್ಲಿಗಿಯಲ್ಲಿ ಕೂಡ ಕೆಲವು ಪ್ರಕರಣಗಳಾಗಿದ್ದು, ಇತ್ತೀಚೆಗೆ ಈಗ ಯಾವಿಲ್ಲ, ಎಲ್ಲವೂ ಕೂಡ ಮುಗಿದಿದೆ. ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ವಿರೋಧ ದಿನಾಚರಣೆಯಲ್ಲಿ ಬಾಲಕಾರ್ಮಿಕರ ಬಗ್ಗೆ ನೀವು ಕೂಡ ಗಮನವಹಿಸಿ, ಅಂಥವ್ರು ಯಾರೋ ಇದ್ರೆ ಅವ್ರನ್ನ ಜಿಪ್ಸಿಯಿಂದ ಮುಕ್ತ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ನಮಗೆಲ್ಲರಿಗೂ, ಎಲ್ಲ ಇಲಾಖೆದವರು ಎಲ್ಲರೂ ಕೂಡ ನನ್ನ ವಕೀಲ ಸಂಘದ ಪರವಾಗಿ ಧನ್ಯವಾದ. ಈಗ ನಾವೆಷ್ಟೇ ಈಗ ಸರ್ ಮಾತಾಡ್ತಾ ಹೇಳ್ತಾ ಇದ್ರು, ಮೇಡಮ್ ಹೇಳ್ತಾ ಇದ್ರು, ನಾವು ತುಂಬಾ ಸ್ಕೀಮ್ನ ತಗೊಂಡ್ಬಂದಿದೀವಿ, ತುಂಬಾ ಕಾನೂನು ಕಟ್ಟಡಗಳನ್ನ
ಏನು ಸರ್ಕಾರದಿಂದ ಜಾರಿ ಮಾಡಿದ್ದೀವಿ. ಬಟ್ ಅದು ಎಷ್ಟರ ಮಟ್ಟಿಗೆ ಪ್ರಚಲಿತವಾಗ್ತಿದೆ, ಎಷ್ಟರ ಮಟ್ಟಿಗೆ ಕಾನೂನು ಇಂಪ್ಲಿಮೆಂಟ್ ಆಗ್ತಿದೆ ಅನ್ನೋದು ನೈಜ ಕನ್ನಡಿ ಅಂದ್ರೆ ಇನ್ನು 1 ಕೋಟಿ ಬಾಲ ಕಾರ್ಮಿಕರು ನಮ್ಮಲ್ಲಿ ಇನ್ನೂ ಇದ್ದಾರೆ. ಸೊ ಇದಕ್ಕೆ ಮೂಲ ಕಾರಣ ಅಂದ್ರೆ ತಿಳುವಳಿಕೆ ಇಲ್ಲದೆ ಇರೋದು. ಈಗ ನೀವೆಲ್ಲರೂ ಖುಷಿ ಪಡ್ಬೇಕು, ಯಾಕೆ ಅಂದ್ರೆ ನೀವು ಆ 1 ಕೋಟಿ ಬಾಲ ಕಾರ್ಮಿಕರಲ್ಲಿ ನೀವಿಲ್ಲ, ಇಲ್ಲಿವರೆಗೂ ಬಂದಿದ್ದೀರಾ. 16 ಇಯರ್ಸ್, ಲೈಕ್ 16 ವರ್ಷ ನಿಮ್ಗೆಲ್ರಿಗೂ ಈಗ 10th ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಇಟ್ ಈಸ್ ಒನ್ ಆಫ್ ದ ಆಪರ್ಚುನಿಟಿ ನಿಮಗೆ, ಯಾಕಂದ್ರೆ ಇದೇ ಆಪರ್ಚುನಿಟಿ ಹೊರಗಿನವ್ರಿಗೆ ಸಿಗ್ತಾ ಇಲ್ಲ. ನಾವೆಲ್ಲ ಹೆಂಗೆ ಅಂದ್ರೆ ಚಿಕ್ಕ ಮಕ್ಕಳು ಅಲ್ಲದೆ ಇವನ್ ದೊಡ್ಡವರು ಕೂಡ ವಿ ಆಲ್ವೇಸ್ ಕಂಪೇರ್, ನಮ್ಮ ಜೀವನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋತೀವಿ. ಅವ್ರಿಗೆ ಅದಿದೆ, ನನ್ಗಿದಿಲ್ಲ, ಅವ್ರ ಹತ್ರ ಅದು ಇದೆ. ವಿ ಆಲ್ವೇಸ್ ಕೀಪ್ ಕಂಪ್ಲೇನಿಂಗ್ ಅಬೌಟ್ ಅವರ್ ಲೈಫ್. ಅವ್ರ ಹತ್ರ ಯಾವುದೋ ಅಟ್ಲಾಸ್ ಸೈಕಲ್ ಇದೆ, ನನ್ನ ಹತ್ರ ಈ ಸೈಕಲ್ ಇಲ್ಲ. ಅವ್ರ ಹತ್ರ ಒಳ್ಳೆ ಶೂಸ್ ಇದೆ, ನನ್ನ ಹತ್ರ ಶೂಸ್ ಇಲ್ಲ. ಅವ್ರ ಹತ್ರ ಒಳ್ಳೆ ಡ್ರೆಸ್ ಇದೆ, ನನ್ನ ಹತ್ರ ಡ್ರೆಸ್ ಇಲ್ಲ. ಸೊ ಬುದ್ಧಿಮಟ್ಟನ ಇಂಪ್ರೂವ್ ಮಾಡ್ಕೊಳ್ಳೋದನ್ನ ಕಂಪೇರ್ ಮಾಡ್ಕೊಳ್ಳೋಣ, ನಾಟ್ ಅಬೌಟ್ ಮೆಟೀರಿಯಲ್ ಥಿಂಗ್ಸ್ ಅಲ್ಲ. ಸೊ ಹಂಗಾಗಿ ನೀವೆಲ್ಲರೂ ಒಂದು ಹಂತ ತಲುಪಿದ್ದೀರಾ ಅಂದ್ರೆ ಯು ಶುಡ್ ಕ್ಯಾಪ್ ಯುವರ್ ಸೆಲ್ಫ್. ಇಲ್ಲಿವರೆಗೂ ಕೂಡ 1 to 10th ಎಲ್ಲೂ ಡ್ರಾಪ್ ಮಾಡಲಾರ್ದೆ ಎಜುಕೇಶನ್ ಕಂಟಿನ್ಯೂ ಮಾಡ್ತಿದ್ದೀರಾ ಅಂದ್ರೆ ಒಂದ್ಸರಿ ನಿಮ್ಗೆ ನೀವು ಚಪ್ಪಾಳೆ ಹೊಡ್ಕೊಂಡ್ಬಿಡಿ ಎಲ್ರು.